ಓಂ ಗಜವಕ್ತ್ರಂ ಸುರಶ್ರೇಷ್ಠಂ ಕರ್ಣಚಾಮರಭೂಷಿತಂ ಪಾಶಾಂಕುಶಧರಂ ದೇವಂ ವಂದೇಹಂ ಗಣನಾಯಕಂ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯೈಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಗೌರಿ ಗಣಪತಿ ಹಬ್ಬ ನಿಮ್ಮ ಮನಸ್ಸು, ಮನೆ, ನಿಮ್ಮ ಜೀವನ ಎಲ್ಲವೂ ಕೂಡ ಸಮೃದ್ಧಿ ಆಗಬೇಕು ಅಂತ ನಾನು ಕೂಡ ಗಣಪತಿಯಲ್ಲಿ ಹಾಗೂ ಗೌರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ 12 ರಾಶಿಯವರು, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿಗಳವರು ಯಾವ ಯಾವ ರಾಶಿಯವರು ಯಾವ ಸ್ತೋತ್ರವನ್ನು ಹೇಳಿ ಗರಿಕೆ ಅರ್ಚನೆ ಮಾಡಬೇಕು ಗಣಪತಿಗೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಾನು ನಿಮಗೆ ಕೊಡ್ತೇನೆ. ಮೊದಲನೇದಾಗಿ ಮೇಷರಾಶಿಯವರಿಗೆ ಕೈಯಲ್ಲಿ ಗರಿಕೆ ಇಟ್ಕೊಂಡು ಮೇಷರಾಶಿಯವರೆಲ್ಲರೂ ಕೂಡ ಓಂ ಶೃಣು ವಕ್ಷ್ಯಾಮಿ ಕವಚಂ ಸರ್ವಸಿದ್ಧಿಕರಂ ಪ್ರಿಯೇ ಪಠಿತ್ವಾ ಪಾಠಯಿತ್ವಾ ಚ ಉಚ್ಯತೆ ಸರ್ವಸಂಕಟಾತ್ ಅಂಥೇಳಿ ಗಣಪತಯೇ ನಮಃ ದೂರ್ವಾಯುಗ್ಮ ಪತ್ರಂ ಸಮರ್ಪಯಾಮಿ. ಹೀಗೆ 12 ಸಲ ಮೇಷರಾಶಿಯವರು ಈ ಒಂದು ಸ್ತೋತ್ರವನ್ನು ಹೇಳಿ ಸಮರ್ಪಣೆ ಮಾಡಬೇಕು. ನಾನೀಗ ನಿಮಗೆ ಈ ಸ್ತೋತ್ರ ಹೇಳ್ತಾ ಇದ್ರೆ ಪಕ್ಕದಲ್ಲಿ ವಿಂಡೋ ನಿಮಗೆ ಕಾಣ್ತಾ ಇರುತ್ತೆ, ಸ್ತೋತ್ರ ಕಾಣ್ತಾ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ಓದ್ಬೋದು, ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನೀವು ಅದನ್ನು ಹೇಳ್ಬೋದು. ಇದು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಓಂ ಅಗ್ನಾತ್ವಾ ಕವಚಂ ದೇವಿ ಗಣೇಶಸ್ಯ ಮನುಂ ಜಪೇತ್ ಸಿದ್ಧಿರ್ನ ಜಾಯತೆ ತಸ್ಯ ಕಲ್ಪಕೋಟಿಶತೈರಪಿ. ಮಹಾಗಣಪತಯೇ ನಮಃ ದೂರ್ವಾಯುಗ್ಮ ಪತ್ರಂ ಸಮರ್ಪಯಾಮಿ. ಇದು ವೃಷಭ ರಾಶಿಯವರು. 12 ಗರಿಕೆ, ನಾನು ಹೇಳಿದ್ನಲ್ಲ, 11 ಗರಿಕೆಯನ್ನು ತಗೊಂಡು ಅದನ್ನು ಕಟ್ಟಬೇಕು. ಆ ಥರ 12 ಕಟ್ಟಿರೋ ಗರಿಕೆಯನ್ನು ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು. 12 ಸಲ ಹೇಳಬೇಕು ಈ ಶ್ಲೋಕನ. ಇನ್ನು ಮಿಥುನ ರಾಶಿಯವರು ಓಂ ಆಮೋದಶ್ಚ ಶಿರಃ ಪಾತು ಪ್ರಮೋದಶ್ಚ ಶಿಖೋಪರಿ ಸಮ್ಮೋದೋ ಭ್ರೂಯುಗೆ ಪಾತು ಭ್ರೂಮಧ್ಯೆ ಚ ಗಣಾಧಿಪಃ. ಮಹಾಗಣಪತಯೇ ನಮಃ ದೂರ್ವಾಯುಗ್ಮ ಪತ್ರಂ ಸಮರ್ಪಯಾಮಿ. ಇನ್ನು ಕರ್ಕಾಟಕ ರಾಶಿಯವರು, ನಿಮಗಿಲ್ಲಿ ವಿಂಡೋಲ್ ಕಾಣ್ತಾ ಇರುತ್ತೆ, ನೀವು ಆರಾಮಾಗಿ ಅದನ್ನು ಹೇಳ್ಕೊಂಡೇ ಮಾಡ್ಬೋದು. ಕರ್ಕಾಟಕ ರಾಶಿಯವರಿಗೆ ಗಣಾಕ್ರೀಡೋ ನೇತ್ರಯುಗ್ಮಂ ನಾಸಾಯಾಂ ಗಣನಾಯಕಃ ಗಣಕ್ರೀಡಾನ್ವಿತಃ ಪಾತು ವದನೆ ಸರ್ವಸಿದ್ಧಯೇ. ಮಹಾಗಣಪತಯೇ ನಮಃ ದೂರ್ವಾಯುಗ್ಮ ಪತ್ರಂ ಸಮರ್ಪಯಾಮಿ. ಕರ್ಕಾಟಕ ರಾಶಿ ಆಯಿತು. ಸಿಂಹರಾಶಿ, ಸಿಂಹರಾಶಿಯವರ ಸ್ತೋತ್ರವನ್ನು ಹೇಳಿ ಗಣಪತಿಗೆ ಗರಿಕೆ ಅರ್ಚನೆ ಮಾಡಬೇಕು. ಜಿಹ್ವಾಯಾಂ ಸುಮುಖಃ ಪಾತು ಗ್ರೀವಾಯಾಂ ದುರ್ಮುಖಃ ಸದಾ ವಿಘ್ನೇಶೋ ಹೃದಯೇ ಪಾತು ವಿಘ್ನನಾಥಶ್ಚ ವಕ್ಷಸಿ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ ದೂರ್ವಾಯುಗ್ಮ ಪತ್ರಂ ಸಮರ್ಪಯಾಮಿ. ಸಿಂಹರಾಶಿಯವರಿಗೆ ಆಯಿತು. ಈಗ ಕನ್ಯಾ ರಾಶಿಯವರಿಗೆ ಓಂ ಗಣಾನಾಂ ನಾಯಕಃ ಪಾತು ಬಾಹುಯುಗ್ಮಂ ಸದಾ ಮಮ ವಿಘ್ನಕರ್ತಾ ಚ ಹ್ಯುದರೇ ವಿಘ್ನಹರ್ತಾ ಚ ಲಿಂಗಕೆ. ಮಹಾಗಣಪತಯೇ ನಮಃ
ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಕನ್ಯಾ ರಾಶಿ ಆಯಿತು. ಈಗ ತುಲಾ ರಾಶಿ. ಓಂ ಗಜವಕ್ತ್ರಃ ಕಟೀದೇಶೇ ಏಕದಂತೋ ನಿತಂಬಿಕೆ ಲಂಬೋದರಃ ಸದಾ ಪಾತು ಗುಹ್ಯದೇಶೇ ಮಮಾರುಣಃ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಈಗ ವೃಶ್ಚಿಕ ರಾಶಿಯವರಿಗೆ. ಓಂ ವ್ಯಾಲಯಜ್ಞೋಪವೀತೀಮಾಂ ಪಾತು ಪಾದಯುಗೆ ಸದಾ ಜಾಪಕಃ ಸರ್ವದಾ ಪಾತು ಜಾನುಜಂಘೇ ಗಣಾಧಿಪಃ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಈಗ ಧನುರಾಶಿಯವರಿಗೆ. ಓಂ ಹಾರಿದ್ರಃ ಸರ್ವದಾ ಪಾತು ಸರ್ವಾಂಗೇ ಗಣನಾಯಕಃ ಯ ಇದಂ ಪ್ರಪಠೇ ನಿತ್ಯಂ ಗಣೇಶಸ್ಯ ಮಹೇಶ್ವರಿ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಈಗ ಮಕರ ರಾಶಿಯವರಿಗೆ. ಓಂ ಕವಚಂ ಸರ್ವಸಿದ್ಧಾಖ್ಯಂ ಸರ್ವವಿಘ್ನ ವಿನಾಶಕಂ ಸರ್ವಸಿದ್ಧಿಕರಂ ಸಾಕ್ಷಾತ್ ಸರ್ವಪಾಪ ವಿಮೋಚನಂ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಇನ್ನು ಕುಂಭರಾಶಿಯವರಿಗೆ. ಓಂ ಸರ್ವಸಂಪತ್ಪ್ರದಂ ಸಾಕ್ಷಾತ್ ಸರ್ವದುಃಖ ವಿಮೋಕ್ಷಣಂ ಸರ್ವಾಪತಿರ್ಪ್ರಶಮನಂ ಸರ್ವಶತ್ರುಕ್ಷಯಂಕರಂ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ಇನ್ನು ಮೀನರಾಶಿಯವರಿಗೆ. ಓಂ ಗ್ರಹ ಪೀಡಾ ಜ್ವರಾರೋಗ ಯೇ ಚಾನ್ಯೇ ಗುಹ್ಯಕಾದಯಃ ಪಠನಾದ್ಧಾರಣಾದೇವ ನಾಶಮಾಯಂತಿ ತತ್ಕ್ಷಣಂ. ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ದೂರ್ವಾ ಯುಗ್ಮಪತ್ರಂ ಸಮರ್ಪಯಾಮಿ. ನೋಡಿದ್ರಲ್ಲ 12 ರಾಶಿಯವರು. ಈ ವರ್ಷಕ್ಕೆ ಇದು, ಬರೋ ವರ್ಷಕ್ಕೆ ಬೇರೆ ಚೇಂಜ್ ಆಗುತ್ತೆ. ಈ ವರ್ಷಕ್ಕೆ ನಿಮ್ಗೆ ಏನು ಬೇಕೋ, ಯಾವ್ಯಾವ ರಾಶಿಗೆ ಏನೇನು ನೆಗೆಟಿವ್ ಇದೆಯೋ ಅದನ್ನು ಕೇಳೋದಕ್ಕೆ ಈ ಸ್ತೋತ್ರಗಳು. ಇನ್ನೊಮ್ಮೆ ಹೇಳ್ತೀನಿ, ಈ ಸ್ತೋತ್ರನ ಒಟ್ಟು 12 ಬಾರಿ ಹೇಳಬೇಕು. ಯಾವ ರಾಶಿಯವ್ರಿಗೆ ಯಾವ ಸ್ತೋತ್ರ ಹೇಳಿರ್ತೀನೋ ಅದು 12 ಬಾರಿ ಹೇಳಬೇಕು. ಒಂದೊಂದು ಬಾರಿ ಹೇಳಬೇಕಾದ್ರೂ ಒಂದೊಂದು ಗರಿಕೆನ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಆ ಒಂದು ಗರಿಕೆಯ ಗಂಟಲ್ಲಿ 11 ಗರಿಕೆ ಇರಬೇಕು. 11 ಗರಿಕೆನ ದಾರದಲ್ಲಿ ಸುತ್ತಿ ಆ ರೀತಿ 12 ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಬೇಕು. ಎಲ್ಲ ಆಯಿತು. ಆದರೆ ಗಣಪತಿ ಪ್ರಾರ್ಥನೆ ಇರುತ್ತೆ. ಈಗ ಗಣಪತಿ ಪ್ರಾರ್ಥನೆ ಹೇಳಿ ಆಮೇಲೆ ಆಶೀರ್ವಾದ ಮಾಡ್ತೀನಿ. ನೀವು ಆಶೀರ್ವಾದಕ್ಕೆ ತಲೆ ಬಗ್ಸಿದ್ರೆ ಇಲ್ಲಿಂದಲೇ ನಾನು ಪೂಜೆ ಮಾಡಿ ಆಶೀರ್ವಾದ ಮಾಡ್ದಂಗೆ ಲೆಕ್ಕ ಬರುತ್ತೆ. ಹೂವಾಕ್ಷತೆ ಕೈಯಲ್ಲಿ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಚಿಕ್ಕದಾಗಿ ಗಣಪತಿಯ ಪ್ರಾರ್ಥನೆಯನ್ನು ಹೇಳ್ಕೊಟ್ಬಿಡ್ತೀನಿ. ಅದನ್ನು ಕೇಳಿಬಿಟ್ಟು ಗಣಪತಿಗೆ ಸಮರ್ಪಣೆ ಮಾಡಿದರೆ ಆಯಿತು. ಓಂ ವಿಕಟೋತ್ಕಟ ಸುಂದರ ದಂತಿ ಮುಖಂ ಭುಜಗೇಂದ್ರ ಸುಸರ್ಪ ಗದಾಭರಣಂ ಗಜನೀಲ ಗಜೇಂದ್ರ ಗಣಾಧಿಪತಿಂ ಪ್ರಣತೋಸ್ಮಿ ವಿನಾಯಕ ಹಸ್ತಿ ಮುಖಂ ಸುರಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ಪಾದ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಗಣಗುಣಮಿತ್ರಂ ಗಣಪತಿ ವಿಷಪ್ರಿಯಂ ಕರಧೃತ ಪರಶುಂ ಕಂಕಣ ಪಾಣಿಂ ಕಪಲಿತ ಪದ್ಮರುಚಿಂ ಸುರಪತಿ ವಂದ್ಯಂ ಸುಂದರ ನೃತ್ತಂ ಸುರಚಿತ ಮಣಿಮಕುಟಂ ಪ್ರಣಮತ ದೇಹಂ ಪ್ರಕಟಿತ ತಾಳಂ ಷಡ್ಗಿರಿ ತಾಳಮಿದಂ ಲಂಬೋದರ ವರ ಗುಂಜಾಸುರಕೃತ ಕುಂಕುಮ ವರ್ಣಧರಂ ಶ್ವೇತ ಸುಶೃಂಗಂ ಮೋದಕ ಹಸ್ತಂ ಪ್ರೀತಿ ಸಫನ ಸಫಲಂ
ನಯನತ್ರಯವರ ನಾಗ ವಿಭೂಷಿತ ನಾನಾ ಗಣಪತಿತಂ ಧವಲಿತ ಜಲಧರ ಧವಲಿತ ಚಂದ್ರಂ ಫಣಿಮಣಿ ಕಿರಣ ವಿಭೂಷಿತ ಖಡ್ಗಂ ತನು ತನು ವಿಷಹರ ಶೂಲ ಕಪಾಲಂ ಹರ ಹರ ಶಿವ ಶಿವ ಗಣಪತಿಮಭಯಂ ಹರ ಹರ ಶಿವ ಸುತ ಗಣಪತಿಮಭಯಂ ಕಟತಟ ವಿಗಲಿತ ಮಧಜನ ಜಲಧಿರ ಗಣಪತಿ ವಾದ್ಯಮಿದಂ ತತ್ತದ್ ಗಣಪತಿ ಸ್ಮರಣಮಿದಂ ದತ್ತದ್ ಗಣಪತಿ ಪ್ರಾರ್ಥನಮಿದಂ ಆದಿಪೂಜ್ಯಾಯ ದೇವಾಯ ದಂತಮೋದಕಧಾರಿಣೆ ವಲ್ಲಭಾಃ ಪ್ರಾಣಕಾಂತಾಯ ಶ್ರೀ ಗಣೇಶಾಯ ಶುಭಮಂಗಳಂ. ಮಹಾಗಣಪತಿ ನಮಃ. ಪ್ರಾರ್ಥನಾ ಪುಷ್ಪಾಣಿ ಸಮರ್ಪಯಾಮಿ. ಕೈಯಲ್ಲಿರುವ ಹೂವು ಗಣಪತಿಗೆ ಹಾಕಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ 11 ಸಲ ಬಸ್ಕಿ ಹೊಡಿಬೇಕು. ಬಸ್ಕಿ ಗೊತ್ತಲ್ಲ, ಕಿವಿ ಹಿಡ್ಕೊಂಡು 11 ಸಲ ಗಣಪತಿ ಮುಂದೆ ಬಸ್ಕಿಯನ್ನು ಹೊಡಿಬೇಕು. ಕೊನೆಯದಾಗಿ ಆಶೀರ್ವಾದ. ಅಲ್ಲೇ ನೀವು ತಲೆ ಬಗ್ಸಿದ್ರೆ ಇಲ್ಲಿಂದ ಆಶೀರ್ವಾದ ಮಂತ್ರ ಹೇಳ್ಬಿಡ್ತೀನಿ. ಓಂ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯ ಮಾ ವಿಧಾಶ್ಚೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಸ್ವರ್ಣಗೌರಿ ವರಸಿದ್ಧಿವಿನಾಯಕ ವ್ರತಪೂಜಾ ಫಲಸಿದ್ಧಿರಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಒಳ್ಳೆಯದಾಗಲಿ. ಈ ವಿಡಿಯೋ ನೀವು ಮಾತ್ರ ನೋಡಿದ್ರೆ ಸಾಕ, ನಿಮ್ಮ ಸ್ನೇಹಿತರು, ಬಂಧುಗಳು, ಆತ್ಮೀಯರು ಎಲ್ಲರಿಗೂ ಕೂಡ ಒಳ್ಳೆಯ ಫಲ ಸಿಗಬೇಕಲ್ಲ, ಎಲ್ಲರೂ ಚೆನ್ನಾಗಿರಬೇಕಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಒಳ್ಳೆಯದಾಗಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹಬ್ಬದ ವಿಶೇಷಗಳು ಬರ್ತಾ ಇರುತ್ತೆ, ಜ್ಯೋತಿಷ ವಿಚಾರ ಬರ್ತಾ ಇರುತ್ತೆ. ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.